ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಮಾಜಿ ಯೋಧನ ಸಾವಯವ ಕೃಷಿಯಲ್ಲಿನ ಅನುಭವ ಕುರಿತು ಅರಸೀಕೆರೆ ತಾಲೂಕು ಕುರುಬರಹಳ್ಳಿ ತಾಂಡಾದ ಕೃಷ್ಣಾ ನಾಯ್ಕ ಅವರೊಂದಿಗಿನ ಸಂದರ್ಶನವನ್ನು ಕೇಳೋಣ. ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಅಪರೂಪದ ಕೃಷಿಕರು ಹಾಗೂ ಮಾಜಿ ಸೈನಿಕರಾದಂತಹ ಅರಸೀಕೆರೆ ತಾಲೂಕು ಕುರುಬರಹಳ್ಳಿ ತಾಂಡ್ಯದ ಕೃಷ್ಣಾ ನಾಯ್ಕ ಅವರು ನಮ್ಮೊಂದಿಗೆ ಇದ್ದಾರೆ. ತಮ್ಮ ಸೈನಿಕ ವೃತ್ತಿಯ ನಿವೃತ್ತಿಯ ನಂತರ ಅವರು ಕೃಷಿಕರಾಗಬೇಕು ಅನ್ನುವಂಥ ಮಹದಾಸೆಯನ್ನು ಇಟ್ಟುಕೊಂಡು ಒಂದು ಜಮೀನನ್ನು ಕೊಂಡುಕೊಂಡು ಅದರಲ್ಲಿ ಸ್ವಲ್ಪ ವಿಭಿನ್ನವಾಗಿ ಪ್ರಗತಿಪರವಾಗಿ ಕೆಲಸವನ್ನು ಮತ್ತು ಕೃಷಿಯನ್ನು ಮಾಡ್ತಾ ಇರ್ತಕ್ಕಂಥವ್ರು. ಅವರ ಈ ಕೃಷಿ ಬದುಕಿನ ಅನುಭವಗಳು ಹೇಗಿದ್ದಾವೆ ಅನ್ನುವಂಥದ್ದನ್ನು ಈಗ ಅವರಿಂದನೇ ನಾವು ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಕೃಷ್ಣ ನಾಯ್ಕ ಅವ್ರಿಗೆ. ನಮಸ್ಕಾರ ಸರ್. ಎಷ್ಟು ವಯಸ್ಸು ತಮಗೆ? ನನಗೆ 60 ವರ್ಷ ಆಯಿತು. ಸೇನೆಯನ್ನು ಯಾವಾಗ ಸೇರಿದ್ರಿ? 1989ರಲ್ಲಿ ಸೇರಿದ್ದೆ. 89ರಲ್ಲಿ ಸೇರಿದ್ರಿ. ಏನು ಓದಿದ್ರಿ ಆ ಕಾಲಕ್ಕೆ? ಆಗ ಸೆಕೆಂಡ್ ಪಿ ಯು ಸಿ ಓದಿದ್ರಿ. ಸೇನೆ ಸೇರಬೇಕು ಅನ್ನೋಂಥ ಆಸಕ್ತಿ ಇತ್ತಾ ಹೇಗೆ? ಸೇರ್ಬೇಕು ಅನ್ನೋ ಆಸಕ್ತಿನೇ ಇತ್ತು. ಒಂದು ಕಡೆ ಮನೆ ಕಡೆ ಪ್ರಾಬ್ಲಮ್ ಇತ್ತು. ಆ ಟೈಮಲ್ಲಿ ಸೇರ್ಬೇಕು ಅನ್ನಿಸ್ತು, ಸೇರ್ಕೊಂಡ್ಬಿಟ್ಟಿದ್ವಿ. ಯಾರು ಸ್ಫೂರ್ತಿ ನಿಮಗೆ ಸೇನೆಗೆ ಸೇರ್ಲಿಕ್ಕೆ? ಸ್ಫೂರ್ತಿ ಅವರು ಈಗ ಸದ್ಯಕ್ಕೆ ಇಲ್ಲ ಸರ್, ಅವ್ರು ಹೋಗ್ಬಿಟ್ರು. ಗಂಗಾಧರಪ್ಪ ಅಂತೇಳಿ ಅವ್ರು ನಮಗೆ ಹೆಲ್ಪ್ ಮಾಡಿದ್ರು ಸೇರ್ಕೊಳ್ಳೋದಕ್ಕೆ. ಅವರು ಸೇನೆಯಲ್ಲಿ ಇದ್ದವರ ಹೇಗೆ? ಇಲ್ಲ ಅವರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇದ್ದವರು. ಅವರು ಬೆಂಗಳೂರಿಂದ ಇಲ್ಲಿ ಅರಸೀಕೆರೆಗೆ ಬಂದಿದ್ರು. ನಮ್ಮೂರಲ್ಲಿ ಅವರು ವಾಸಕ್ಕಿದ್ರಲ್ಲ, ಅವ್ರು ನಮಗೆ ಎಂಕರೇಜ್ ಕೊಟ್ಟು ಕಳಿಸ್ಕೊಟ್ಟಿದ್ರು ಅವರು. ಈಗ ಆವತ್ತಿನ ಕಾಲಕ್ಕೆ ಸ್ವಲ್ಪ ಸೇನೆಗೆ ಕಳಿಸೋದು ಅಂತ ಅಂದರೆ ಮನೆಯಲ್ಲಿ ಒಪ್ತಾ ಇರಲಿಲ್ಲ. ತಂದೆ ತಾಯಿ ಪೋಷಕರು ಇವರೆಲ್ಲ ಒಪ್ತಾ ಇರಲಿಲ್ಲ, ಭಾಳ ದೂರ ಹೋಗಬೇಕಾಗುತ್ತೆ ಅಂತೇಳಿ. ನಿಮ್ಮನ್ನು ಪ್ರೀತಿಯಿಂದ ಕಳಿಸ್ಕೊಟ್ರೆ ಹೇಗೆ? ಇಲ್ಲ ಸರ್, ನಾನು ನಮ್ಮ ಮನೇಲಿ ಯಾರಿಗೂ ಹೇಳಲೇ ಇಲ್ಲ. ಹೋಗೋ ದಿವಸನೇ ಹೇಳಿದ್ದವರಿಗೆ ನಾನು ಹೀಗೆ ಹೋಗ್ತಾ ಇದ್ದೀನಿ ಅಂತ. ಅವಾಗ ಬಿಟ್ಟು ಬರೋಕ್ಕೆ ನಮ್ಮ ತಂದೆರು ಬಂದಿದ್ರು ಬೆಂಗಳೂರಿಗೆ. ಅವತ್ತೇ ಗೊತ್ತಾಗಿದ್ದು ನಮ್ಮ ತಂದೆರು ಅಳ್ತಾ ಕೂತಿದ್ರು ಅವತ್ತು. ಎಲ್ಲಿ ಮೊದಲು ಕೆಲಸ ಸಿಕ್ಕಿದ್ದು ನಿಮಗೆ? ನಾನು ಟ್ರೈನಿಂಗು ಇಂದೂರಲ್ಲಿ ಮಾಡಿದೆ. ಟ್ರೈನಿಂಗ್ ಮುಗಿಸ್ಕೊಂಡು JNK ಹೋದೆ ಸರ್. ನಾನು JNKನಲ್ಲಿ 6 ವರ್ಷ ಮಾಡಿದೆ. 1990ರಿಂದ 96ರವರೆಗೆ JNK. ಅಲ್ಲಿಂದ ಪಂಜಾಬು, ಗುಜರಾತು, ನಾರ್ತ್ ಬಂಗಾಲು, ವೆಸ್ಟ್ ಬಂಗಾಲು, ರಾಜಸ್ಥಾನ, ಆಂಧ್ರ ಮತ್ತು ಪುನಃ ಬಂಗಾಳಿಗೆ ಹೋದಿ. ಅಲ್ಲಿಂದ ಕಲ್ಕತ್ತಾದಿಂದ ರಿಟೈರ್ಡ್ ಆದ್ವಿ ಸರ್. ಹೆಚ್ಚು ಕಮ್ಮಿ ಸುಮಾರು ಸುತ್ತಾಡ್ದಂಗೆ ಆಯಿತು ಅರ್ಧ ಭಾರತನ. ಹೌದು ಸರ್, ಸುತ್ತಾಡಿದ್ದೀವಿ. ಸ್ವಲ್ಪ ಅರ್ಧ ಭಾರತ ಸುತ್ತಾಡಿದ್ದೀವಿ. ಸೇನೆಯಲ್ಲಿ ಇದ್ದಾಗ ಏನೆಲ್ಲ ಅನುಭವಗಳಾಯಿತು ಹಂಚ್ಕೊಳ್ಳಿ ಅದನ್ನೆಲ್ಲದನ್ನು ಕೂಡ. ಅನುಭವ ಸುಮಾರು ಇರುತ್ತದೆ. ಡ್ಯೂಟಿ ಮಾಡಿದ್ದು ಬಾರ್ಡ್ರ್ನಲ್ಲಿ, ಬಾರ್ಡ್ರ್ ಡ್ಯೂಟಿ. ಹಗಲು ರಾತ್ರಿ ಬಾರ್ಡ್ರಲ್ಲಿ ಡ್ಯೂಟಿ ಮಾಡಿ ನಿದ್ದೆ ಅಂತೂ ಇಲ್ಲ ಬಿಟ್ರಿ. ನಿದ್ದೆ ಮಾಡ್ತೀವಿ ಅಂದರೆ ಮತ್ತೆ ವಿಷಲ್ ಹೊಡೆದ ವಾಪಸ್ ಮತ್ತೆ ಎದ್ದೋಗ್ಬೇಕು ಡ್ಯೂಟಿಗೆ. ಆ ರೀತಿ ಇತ್ತು ನಮಗೆ ಅನುಭವ. ಈಗ ವರ್ಷಗಟ್ಲೆ ತಿಂಗಳಗಟ್ಲೆ ನಿದ್ರೆ ಇಲ್ದೇ ಬದುಕೋದು ಸ್ವಲ್ಪ ಕಷ್ಟ ಅಲ್ವಾ? ಹೌದು ಸರ್, ಕಷ್ಟ. ಮತ್ತೆ ಬಿಟ್ಟು ಬರೋ ಹಾಗಿಲ್ವಲ್ಲ. ಬಿಟ್ಟು ಬರ್ತೀವಿ ಅಂದ್ರೆ ಈ ಕಡೆ ನೌಕರಿ ಸಿಗಲ್ಲ, ಆ ನೌಕರಿ ಇಲ್ದಂಗೆ ಆಗುತ್ತೆ. ಹಾಗಾಗಿ ದೇಶ ಸೇವೆ ಮಾಡಬೇಕು ಅಂತ ಸೇರ್ಕೊಂಡಿದ್ಮೇಲೆ ಮುಗೀತದು. ದೇಶ ಸೇವೆ ಮಾಡ್ಕೊಂಡು ಬರಬೇಕು ಅಂತ ಅನುಭವ ಆಯ್ತು. ಕೊನೆಗೆ ಒಬ್ಬರನ್ನೊಬ್ಬರು ನೋಡಿ ಖುಷಿ ಆಗುತ್ತೆ ನಮಗೆ. ಅಲ್ಲಿ ನಮ್ಮಿಂದ ಕಿರಿಯರು ಇರ್ತಾರೆ, ಹಿರಿಯರು ಇರ್ತಾರೆ. ಎಲ್ಲರೂ ಎದ್ದಾಗ ಅವ್ರ ಜೊತೆ ಟೈಮ್ ಪಾಸ್ ಮಾಡ್ಕೊಂಡ್ಬಿಟ್ವಿ. ಗೊತ್ತಾಗ್ಲಿಲ್ಲ ನಮಗೆ. ಆ ರೀತಿ ಡ್ಯೂಟಿ ಹೋದಾಗಲೇ ಹೇಳ್ಕೊಡೋರು ಹಳಬರು, ಸೀನಿಯರ್ ಇರ್ತಾರಲ್ಲ, ಅವರೆಲ್ಲ ಹೇಳೋರು ಈ ರೀತಿ ಮಾಡಬೇಕು, ಈ ರೀತಿ ಮಾಡಬೇಕು, ಈ ರೀತಿ ಮಾಡಬಾರ್ದು ಎಲ್ಲ ಬುದ್ಧಿ ಹೇಳೋರು ನಮಗೆ. ಡ್ಯೂಟಿ ಟೈಮಲ್ಲೆಲ್ಲ ಬುದ್ಧಿ ಹೇಳ್ಕೊಡೋರು. ಅದೇ ರೀತಿ ನಾವು ಡ್ಯೂಟಿ ಮಾಡ್ಕೊಂಡ್ಬಂದ್ವಿ ಸರ್. ಹಗಲು ರಾತ್ರಿ ಎಲ್ಲ ಡ್ಯೂಟಿ ಮಾಡಿದ್ವಿ ಬಾರ್ಡ್ರ್ನಲ್ಲಿ. ಈಗ ಬಾರ್ಡರ್ ಡ್ಯೂಟಿ ಕಷ್ಟನೇ? ಕಷ್ಟ ಸರ್, ಡ್ಯೂಟಿ ಕಷ್ಟ. ಡ್ಯೂಟಿ ರಾತ್ರಿ ಒಬ್ಬೊಬ್ಬರೇ ಇರಬೇಕು. ಅರ್ಧ ಕಿಲೋಮೀಟರ್ ಒಬ್ರು ಇರ್ತೀವಿ ಬಾರ್ಡ್ರ್ನಲ್ಲಿ. ನಾವು ಬಿಟ್ಟು ಬರೋ ಹಾಗಿಲ್ಲ. ರಾತ್ರಿ ಹೊತ್ತು ಲೈಟ್ ಹಚ್ಚಂಗಿಲ್ಲ, ಬ್ಯಾಟ್ರಿ ಹಚ್ಚಂಗಿಲ್ಲ. ಆ ಕಡೆಯಿಂದ ಈ ಕಡೆ ಓಡಾಡ್ತಾನೆ ಇರಬೇಕು. ನಿಂತ್ಕೊಳ್ಳೋಗಿಲ್ಲ. ನಿಂತ್ಕೊಂಡ್ರೆ ಫೆನ್ಸಿಂಗ್ ಕಟ್ ಮಾಡಿಬಿಡ್ತಾರೆ. ಆವಾಗ ನಮಗೆ ಡಿಸ್ಮಿಸ್ ಸರ್ವೀಸು. ಹಾಗೆಲ್ಲ ಇದ್ದಾಗ ನಾವು ನಿದ್ದೆ ಮಾಡೋಕ್ಕೆ ಅವಕಾಶನೇ ಇಲ್ಲ. ಆ ರೀತಿ ಡ್ಯೂಟಿ ಮಾಡಬೇಕಿತ್ತು. ನಿಮ್ಗೆ ಅಲ್ಲಿಗೆಲ್ಲ ನಿಮಗೆ ಬೇಕಾದಂಥ ಅಗತ್ಯ ಸಾಮಗ್ರಿ ಆಗ್ಬೋದು, ಬೇರೆ ಬೇರೆ ಥರದ ಆಹಾರ ಪದಾರ್ಥಗಳಾಗ್ಬೋದು, ಅದೆಲ್ಲ ಹೇಗೆ ಸಪ್ಲೈ ಆಗ್ತಾ ಇತ್ತು? ಡ್ಯೂಟಿ ಮುಗಿಸ್ಕೊಂಡು ಮತ್ತೆ ವಾಪಸ್ ನಾವು ನಮ್ಮ ಕ್ಯಾಂಪಸ್ಸಿಗೆ ಹೋಗ್ತಿದ್ವಿ. ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನ ಊಟಕ್ಕೆಲ್ಲ ಕ್ಯಾಂಪಸ್ಸಿಗೆ ಹೋಗ್ತಿದ್ವಿ ನಾವು. 5:30-6 ಗಂಟೆ ರಾತ್ರಿ ಊಟ. 5:30-6 ಗಂಟೆ ಊಟ ಮಾಡ್ಕೊಂಡು 6 ಗಂಟೆ ಡ್ಯೂಟಿಗೆ ಹೋದರೆ ರಾತ್ರಿ 12 ಗಂಟೆಗೆ ಬರಬೇಕು. ಮತ್ತು ಬೆಳಿಗ್ಗೆ ಪುನಃ 6 ಗಂಟೆಗೆ ಡ್ಯೂಟಿ ಹೋಗಬೇಕು. ಬೆಳಿಗ್ಗೆ 6 ಗಂಟೆಗೆ ಹೋದರೆ 12 ಗಂಟೆವರೆಗೆ ಡ್ಯೂಟಿ. ಅಲ್ಲಿ ಹವಾಮಾನಕ್ಕೆಲ್ಲ ಹೆಂಗೆ ಹೋಗ್ತಾ ಇದ್ರಿ? ಅಡ್ಜಸ್ಟ್ಮೆಂಟ್ ಆಗುತ್ತೆ ಸರ್. ಹೋದಾಗೆಲ್ಲ ಅಡ್ಜಸ್ಟ್ಮೆಂಟ್ ಆಗುತ್ತೆ. ತೊಂದರೆ ಏನಾಗ್ತಿರ್ಲಿಲ್ಲ. 1-2-3 ದಿನ ಬೇರೆ ಕಡೆ ಹೋಗ್ತೀವಲ್ಲ, 1-2-3 ದಿವಸ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಬರ್ತಾ ಅಡ್ಜಸ್ಟ್ಮೆಂಟ್ ಆಗ್ಬಿಡುತ್ತೆ.
ಸೈನ್ಯದಲ್ಲಿದ್ದಾಗ ನೀವು ಒಬ್ಬರೇ ಇರ್ತಾ ಇದ್ರೋ ಅಥವಾ ನಿಮ್ಮ ಕುಟುಂಬನ ಕರ್ಕೊಂಡು ಹೋಗ್ತಾ ಇದ್ರೋ ಹೇಗೆ? ಇಲ್ಲ ಸರ್, ನಾನು 21 ವರ್ಷ ನಾನು ಒಬ್ಬಂಟಿಯಾಗೆ ಕಾಲ ಕಳೆದ್ಬಿಟ್ಟೆ. ವರ್ಷಕ್ಕೊಂದ್ಸರಿ 6 ತಿಂಗಳಿಗೊಮ್ಮೆ 7 ತಿಂಗಳಿಗೊಮ್ಮೆ 1-2 ತಿಂಗಳು ರಜೆ ಸಿಗೋದು, ಮತ್ತೆ 20 ದಿವಸ ರಜೆಗೆ ಬರ್ತಿದ್ವಿ. ಅಷ್ಟು ಬಿಟ್ರೆ ಏನು ಫ್ಯಾಮಿಲಿ ಕರ್ಕೊಂಡು ಹೋಗ್ಲಿಲ್ಲ. ಫ್ಯಾಮಿಲಿ ಎಲ್ಲ ಇಲ್ಲಿ ಅರಸೀಕೆರೆಲ್ಲೇ ಇರ್ತಾ ಇದ್ರೆ? ಅರಸೀಕೆರೆಲ್ಲೇ ಫ್ಯಾಮಿಲಿ ಅರಸೀಕೆರೆಲ್ಲೇ. ಮತ್ತೆ ಫ್ಯಾಮಿಲಿ ಕರ್ಕೊಂಡು ಹೋಗ್ತೀವಿ ಅಂದ್ರೆ ಎಜುಕೇಶನ್ ಪ್ರಾಬ್ಲಮ್ ಆಗ್ಬಿಡುತ್ತೆ. ಅಲ್ಲಿಗೆ ಹೋದ್ರೆ ಹಿಂದಿ ಲ್ಯಾಂಗ್ವೇಜು, ಇಂಗ್ಲೀಷು. ಮತ್ತೆ ಅಲ್ಲಿ ಇಲ್ಲಿಗೆ ಬರ್ತೀವಿ ಅಂದ್ರೆ ಇಲ್ಲಿ ಲೋಕಲ್ ಲ್ಯಾಂಗ್ವೇಜಿಗೆ ಹೊಂದಲ್ಲ. ಹಾಗಾಗಿ ನಾವು ಮಕ್ಳಿಗೆ ಕರ್ಕೊಂಡು ಹೋಗ್ಲಿಲ್ಲ. ನಿಮ್ಮ ಮೂಲ ಯಾವುದು ಕೃಷ್ಣನಾಯಕರೇ? ಮೂಲ ಊರು ನಮ್ದು ಅರಸೀಕೆರೆ BGHT ಸರ್, ತಾಲೂಕು ಆಫೀಸ್ ಹಿಂಭಾಗ ಇದೆ. ಅಲ್ಲೇ ಹುಟ್ಟಿ ಬೆಳೆದಂಥವ್ರು? ಅಲ್ಲೇ ಹುಟ್ಟಿ ಅಲ್ಲೇ ಬೆಳೆದಿದ್ದು. ಇತ್ತೀಚೆಗೆ ಅಷ್ಟೇ 12-13 ವರ್ಷ ಆಯ್ತು ನಾವು ಇಲ್ಲಿಗೆ ಜಮೀನ್ ಹತ್ರ ಬಂದು. ನಿಮ್ಮ ತಂದೆ ಏನು ವೃತ್ತಿ ಮಾಡ್ತಿದ್ರು? ನಮ್ಮ ತಂದೆ ವ್ಯವಸಾಯ ಸರ್. ಜಮೀನಿತ್ತ? ಜಮೀನಿತ್ತು, ನಮ್ದೊಂದು 1 ಎಕರೆ ಜಮೀನಿತ್ತು ಅರಸೀಕೆರೆಯಲ್ಲಿ. ಆ ಜಮೀನ ಎಲ್ಲ ಕೊಟ್ಟು ಅವಾಗ ಕಾಲ ಕೊಟ್ವಿ. ಕೊಟ್ಟಾದ್ಮೇಲೆ ಇಲ್ಲಿಗೆ ಬಂದು ಜಮೀನು ತಗೊಂಡಿದ್ವಿ. ಈ ಕೃಷಿ ಬಗ್ಗೆ ನಿಮಗೆ ಯಾಕೆ ಆಸಕ್ತಿ? ನನಗೆ ಭೂಮಿ ತಾಯಿ ಮೇಲೆ ಭಾರಿ ಒಲವು ಸರ್. ನನಗೆ ಮಾಡಬೇಕು ಅನ್ನಿಸ್ತು, ಜಮೀನು ತಗೊಂಡು ಮಾಡಲೇಬೇಕು ಅನ್ನಿಸ್ತು. ಹಾಗಾಗಿ ಜಮೀನು ತಗೊಂಡಿದ್ದು. ಯಾವಾಗ ನಿವೃತ್ತರಾದ್ರಿ ನೀವು? ನಾನು 2010ರಲ್ಲಿ ಸೆಪ್ಟೆಂಬರ್ 30ಕ್ಕೆ ನಿವೃತ್ತಿ ಆಗಿದ್ದೆ ಸರ್. 2010ಕ್ಕೆ ವಾಪಸ್ಸು ಹೋದ್ಮೇಲೆ ಕೃಷಿನೇ ಮಾಡಬೇಕು ಅನ್ನೋದು ಆಲೋಚನೆ ಇತ್ತು ನಿಮಗೆ? ನಾ ಅಲ್ಲಿಂದ ಬಂದ್ಮೇಲೆ ಕೃಷಿ ಮಾಡಬೇಕು ಅಂತ ಆಲೋಚನೆ ಆಗಿದ್ದು ನನಗೆ. ಮಾಡ್ಬೇಕು, ಏನೇ ಆಗಿದ್ರು ಭೂಮಿ ತಾಯಿ ಇರಬೇಕು, ಭೂಮಿ ತಾಯಿಲಿ ಕೆಲಸ ಮಾಡಬೇಕು ಅನ್ನೋದು ಆಸಕ್ತಿ ಇತ್ತು. ಹಾಗಾಗಿ ನಾನು ಭೂಮಿ ತಗೊಂಡು ಭೂಮಿನ ಕೆಲಸ ಮಾಡ್ಕೊಂಡಿದ್ಬಿಟ್ಟು. ಈಗ ಸೇನೆಯಿಂದ ಬಂದವರು ಬೇರೆ ಬೇರೆ ವೃತ್ತಿಗಳನ್ನು ಅರಸಿ ಹೋಗ್ತಾರೆ, ಅವ್ರಿಗೆ ಮತ್ತೆ ವಿಶೇಷವಾದಂಥ ಪ್ರಾಧಾನ್ಯತೆನೂ ಕೂಡ ಇರುತ್ತೆ. ನೀವು ಮತ್ತೊಂದು ವೃತ್ತಿಗೆ ಹೋಗಬೇಕು ಅಂತೇಳಿ ಅನ್ಕೊಳ್ಳಿಲ್ವಾ? ಇಲ್ಲ ಸರ್, ನಾನು ಅನ್ಕೊಳ್ಳಿಲ್ಲ. ಯಾಕಂದರೆ ಮಕ್ಕಳು ಕೈ ಬಿಟ್ಬಿಡ್ತೀವಿ. ಮಕ್ಕಳಿಗೋಸ್ಕರ ನಾನು ಬೇರೆ ಕಡೆ ಎಲ್ಲ ಹೋಗಲಿಲ್ಲ, ಮನೇಲಿ ಉಳ್ಕೊಂಡಿದ್ದು ನಾನು. ಮಕ್ಕಳು ವಿದ್ಯಾಭ್ಯಾಸಕ್ಕಾಗಿ ಕೈ ಬಿಟ್ಟರೆ ಮತ್ತೆ ಕೈಗೆ ಸಿಗಲ್ಲ ಮಕ್ಕಳು. ಹಾಗಾಗಿ ನಾನು ಮಕ್ಕಳು ಬಿಟ್ಟು ಹೋಗಲಿಲ್ಲ ನಾನು. ಈ ಕುರುಬರಹಳ್ಳಿ ಕಡೆಗೆ ಹೆಂಗೆ ಬಂದ್ರಿ? ಇಲ್ಲಿ ಜಮೀನು ತಗೊಂಡಲ್ಲ, ಹಾಗಾಗಿ ಬಂದೆ ಸರ್ ನಾನು. ಜಮೀನು ಹುಡುಕ್ತಾ ಇದ್ರ ನೀವು? ಹುಡುಕಿ ತಗೊಂಡಿದ್ದೆ 2009ರಲ್ಲಿ. ಹುಡುಕಿ ತಗೊಂಡಿದ್ದೆ, ಮತ್ತೆ ಬಂದ ಮೇಲೆ ಈ ಕಡೆ ಬಂದಿದ್ದು. ಇಲ್ಲಿಗೆ ಪೂರ್ಣ ಸೆಟ್ಲ್ ಆಗಿದ್ದೆ ಅವಾಗ ನೀವು? ನಾನು ಇಲ್ಲಿಗೆ 13 ವರ್ಷ ಆಯ್ತು ಸರ್. ನಾನು 13 ವರ್ಷದ ಹಿಂದೆ ಇಲ್ಲಿಗೆ ಬಂದು ಇಲ್ಲೇ ನೆಲೆಸಿದ್ರಿ? ನೆಲೆಸಿದೆ. ಈಗ ನಿಮ್ಮ ಮನೆಯವರು ಮತ್ತೆ ಮಕ್ಕಳು ಎಲ್ಲ ನಿಮ್ಮ ಜೊತೆಗೆ ಇದ್ದಾರೆ? ಹೌದು, ನಮ್ಮ ಜೊತೆಲೇ ಇದ್ದಾರೆ ಸರ್ ಎಲ್ಲರೂ. ಎಷ್ಟು ಜಮೀನು ಕೊಂಡ್ಕೊಂಡ್ರಿ ಕೃಷ್ಣನಾಯಕರೇ? ಒಟ್ಟು 10 ಎಕರೆ ಕೊಂಡ್ಕೊಂಡಿದ್ದೀನಿ ಸರ್. ಅದರಲ್ಲಿ ಸ್ವಲ್ಪ ಜಮೀನು, ಸ್ವಲ್ಪ 1-1.5 ಎಕರೆ ರೇಷ್ಮೆ ಮಾಡಿದ್ದೀನಿ, 1-2 ಎಕರೆ ಬಾಳೆ ಅಡಿಕೆ ಮಾಡಿದ್ದೀನಿ. ಬಾಕಿ ಎಲ್ಲ ಹಾಗೆ ಇದೆ, ನಿಧಾನಕ್ಕೆ ಪ್ರೋಗ್ರೆಸ್ ಮಾಡ್ಕೊಂಡು ಹೋಗ್ಬೇಕು ಅಂತಿದ್ದೀನಿ. ನೀವು ಕೊಂಡ್ಕೊಂಡಾಗ ಏನು ಬೆಳಿಬೇಕು ಅಂತ ಆಸೆ ಇತ್ತು ನಿಮಗೆ? ನಾವು ಕೊಂಡ್ಕೊಂಡಾಗ ಏನು ಬೆಳಿಬೇಕು ಅಂತ ಇಲ್ಲ, ಜಮೀನು ಇರಬೇಕು ಅಂತ ತಗೊಂಡಿದ್ದೆ ಸರ್ ನಾನು. ಅಲ್ಲಿಂದ ಬಂದ ಮೇಲೆ ಜಮೀನು ಮಾಡಬೇಕು ಅನ್ನೋ ಆಸಕ್ತಿ ಬಂತು, ಮಾಡಕ್ಕೆ ಶುರು ಮಾಡಿದ್ವಿ. ಈಗ ನೀವು ಕೊಂಡ್ಕೊಂಡ್ಮೇಲೆ ಜಮೀನನ್ನ ಹಂತ ಹಂತವಾಗಿ ಹೇಗೆ ಅಭಿವೃದ್ಧಿ ಪಡಿಸ್ತಾ ಬಂದ್ರಿ? ನಾನು ಕೊಂಡ್ಕೊಂಡ್ಮೇಲೆ ನಿಧಾನವಾಗಿ ಫಸ್ಟ್ ಕೆಮಿಕಲಲ್ಲಿ ಯೂಸ್ ಮಾಡಿ ಬೆಳೆ ಬೆಳಿತಿದ್ವಿ. ಇವಾಗ ಕೆಮಿಕಲ್ ಸಾಕಾಗಿ ಕೆಮಿಕಲ್ ಬಿಟ್ಟು ಈಗ ನಾವು ಸಾವಯವ ಕಡೆ ಹೋಗ್ಬಿಟ್ಟಿದ್ದೀವಿ. ಸಾವಯವದಲ್ಲಿ ಬೆಳೆ ಮಾಡ್ತಾ ಇದೀವಿ ಸರ್ ನಾವೀಗ. ಈಗ ಮಿಶ್ರ ಬೆಳೆ ಮಾಡಿದ್ದೀನಿ. 1-2 ಎಕರೆ ಬಾಳೆ, ಅಡಿಕೆ, ತೆಂಗು, ನೆಲಗೆಣಸು, ಅರಿಶಿನ ಮಿಶ್ರ ಬೆಳೆ ಮಾಡಿದ್ದೀನಿ. ಈಗ ಮತ್ತೆ ಸ್ಟಾರ್ಟ್ ಮಾಡ್ಬೇಕು, ನಿಧಾನಕ್ಕೆ ಪ್ರೋಗ್ರೆಸ್ ಮಾಡ್ಕೊಂಡು ಹೋಗ್ಬೇಕು. ತೆಂಗು ಮೊದಲೇ ಇತ್ತಾ ಅಥವಾ ನೀವು ಕೊಂಡ್ಕೊಂಡ್ಮೇಲೆ ಹಾಕಿದ್ರೆ? ತೆಂಗು ಮೊದಲೇ ಇತ್ತು ಸರ್. ತೆಂಗು ಮೊದಲೇ ಇತ್ತು. ಎಷ್ಟು ಗಿಡಗಳಿದ್ದ? ಎಲ್ಲ ಒಂದು 180 ಗಿಡ ಇದಾವೆ. 180 ಗಿಡ ಮೊದಲೇ ಹಾಕಿದ್ರು? ಆಮೇಲೆ ನೀವು ಅಡಿಕೆ ಹಾಕಿದ್ರೆ? ಈಗ ಒಂದು 3 ವರ್ಷ ಆಯ್ತು ಅಡಿಕೆ ಹಾಕಿದ್ದೀನಿ. ಯಾಕೆ ಅಡಿಕೆ ಹಾಕ್ಬೇಕು ಅಂತ ಯಾಕೆ ಅನ್ನಿಸ್ತು ನಿಮ್ಗೆ? ಲೇಬರು ಸಿಗಲ್ಲ ಸರ್, ಟೈಮಿಗೆ ಸರಿಯಾಗಿ ಲೇಬರ್ ಸಿಗಲ್ಲ. ಆ ಉದ್ದೇಶಕ್ಕೆ, ಆಮೇಲೆ ನೀರಿದೆ, ಸ್ವಲ್ಪ ನೀರಿದೆ, ಅಡಿಕೆ ಹಾಕ್ಬೇಕು ಅನ್ನಿಸ್ತು, ಹಾಕಿದ್ದೀವಿ. ಆ ಕಾರಣದಿಂದಾಗಿ ಅಡಿಕೆ ಹಾಕಿದ್ರಿ. ಎಷ್ಟು ಅಡಿಕೆ ಗಿಡಗಳ ಹಾಕಿದ್ರಿ? ಈಗ ಸದ್ಯಕ್ಕೆ 1,000 ಅಡಿಕೆ ಹಾಕಿದ್ದೀನಿ ಸರ್. ಯಾವ ತಳಿ ಹಾಕೊಂಡಿದ್ದೀರಿ? ತರೀಕೆರೆಯಿಂದ ತಂದಿದೆ ಸರ್, ನಮಗೆ ಗೊತ್ತಿಲ್ಲ ಅದು. ನಮ್ಮ ಬೀಗರ ಕಡೆಯಿಂದ ತರಿಸಿದ್ವಿ. ಅಡಿಕೆ ಜೊತೆಗೆ ಬಾಳೆನೂ ಹಾಕಿದಿರಲ್ವಾ? ಹೌದು, ಅಡಿಕೆ ಜೊತೆ ಬಾಳೆನೂ ಹಾಕಿದ್ದೀವಿ, ಅರಿಶಿನ ಹಾಕಿದ್ದೀವಿ, ನೆಲಗೆಣಸು ಹಾಕಿದ್ದೀವಿ, ಆಮೇಲೆ ನಾಟಿ ಶುಂಠಿನೂ ಹಾಕಿದ್ದೀವಿ. ಇಷ್ಟು ಮಿಶ್ರ ಬೆಳೆ ಹಾಕಿದ್ದೀವಿ. ಈಗ ತೆಂಗಿನ ತೋಟದ ನೆರಳಿತ್ತಲ್ಲ, ಬಾಳೆ ಯಾಕೆ ಹಾಕಿದ್ರಿ? ಬಾಳೆ ಹಾಕಬೇಕು ಅಂದರೆ ಅಡಿಕೆಗೂ ಸ್ವಲ್ಪ ನೆರಳು ಸಿಗುತ್ತೆ, ಆಮೇಲೆ ಬಾಳೆ ಹಾಕಿದ್ರು ಬೇಗ 1 ವರ್ಷದ ಫಸಲು ಬರುತ್ತೆ, ಸ್ವಲ್ಪ ಆದಾಯ ಸಿಗುತ್ತಲ್ಲ ಅಂತ ಹಾಕಿದ್ವಿ. ಅಂದ್ರೆ ಅಡಿಕೆ ಬರೋವರೆಗೂ ಒಂದಷ್ಟು ಆದಾಯ ಸಿಗುತ್ತೆ? ಅಡಿಕೆ ಬರೋವರೆಗೆ ಆದಾಯ ಸಿಗುತ್ತೆ ಅಂತ ಹಾಕಿದ್ವಿ. ಯಾವ ತಳಿ ಬಾಳೆ ಹಾಕೊಂಡಿದ್ರಿ? ಪುಟ್ಬಾಳೆ. ಪುಟ್ಬಾಳೆ. ಎಷ್ಟು ವರ್ಷ ಆಯ್ತು ಹಾಕಿ? ಒಂದೂವರೆ ವರ್ಷ ಆಯ್ತು ಸರ್. 1.5 ವರ್ಷ ಆಯ್ತು. ಈಗೆಲ್ಲ ಫಸಲು ಬರ್ಲಿಕ್ಕೆ ಪ್ರಾರಂಭ ಆಗಿದೆ ಅಲ್ವಾ? ಫಸಲು ಬರ್ಲಿಕ್ಕೆ ಪ್ರಾರಂಭ ಆಗಿದೆ, ಫಸಲು ಕಟಾವು ಮಾಡ್ತಾ ಇದೀವಿ. ಹೆಂಗೆ ಇದೆ ಬೆಲೆ ಈಗ? ಬೆಲೆ ಲೋಕಲ್ ಅಲ್ಲಿ 30-35 ಕೇಳ್ತಾರೆ. ಹಾಗಾಗಿ ನಾವು ಸಾವಯವ ಕಡೆ ತರ್ತೀವಲ್ಲ ಕಂಪನಿ, ಆ ಕಂಪನಿಯವರು ಬಂದು ತಗೊಂಡು ಹೋಗ್ತಾರೆ ಸರ್ ಇಲ್ಲಿಂದ. ಹಾಗಾಗಿ ಅವರಿಗೆ ಕೊಡ್ತೀವಿ. ಈಗ 60-50 ಈ ರೀತಿ ಇದೆ ರೇಟು. ಒಳ್ಳೆ ಬೆಲೆ ಇದೆ. ಒಳ್ಳೆ ಬೆಲೆ ಇದೆ. ವಾರಕ್ಕೊಮ್ಮೆ ಪೇಮೆಂಟ್ ಮಾಡ್ತಾರೆ. ಬಾಳೆಗೆ ಏನೇನು ಕೆಲಸ ಮಾಡ್ತೀರಾ ಹೇಳಿ? ಬಾಳೆಗೆ ನೀರು, ಸಾವಯವ ಗೊಬ್ಬರ ಅಂದ್ರೆ ಅದು ಪಂಚಗವ್ಯ, ಕಷಾಯ, 1-2-3 ರೀತಿ ಇದೆ ಸರ್. ಅದು ನಮ್ಮ ಮಗ ಚೆನ್ನಾಗಿ ಟ್ರೈನಿಂಗ್ ಇದೆ, ಅವ್ನು ಕೊಡ್ತಾ ಇರ್ತಾನೆ, ಅವ್ನು ತರ್ತಾನೆ, ನಾವು ಅದನ್ನ ಹೆಲ್ಪ್ ಮಾಡ್ತೀವಿ, ಮಕ್ಳಿಗೆ ಹೆಲ್ಪ್ ಮಾಡ್ತಾ ಇರ್ತೀವಿ.
ಎಲ್ಲಿ ತರ್ತಾರೆ ಅದನ್ನ? ತುಮಕೂರು ಗಾಂಧಿ ಸಹಜ ಬೇಸಾಯ ಅಂತ ಇದೆ ಆಶ್ರಮ, ಅಲ್ಲಿಂದ ತರ್ತಾರೆ ಸರ್ ಅವರು. ಹೇಗೆ ಕೊಡ್ತೀರಾ ಅದನ್ನ ಗಿಡಗಳಿಗೆ? ಗಿಡಗಳಿಗೆಲ್ಲ ವೆಂಚೂರಿ ಮೂಲಕ ಕೊಡ್ತೀವಿ, ಡ್ರಿಪ್ಪಿಗೆ ವೆಂಚುರಿ ಮೂಲಕ ಕೊಡ್ತಾ ಇದ್ದೀರಿ? ವೆಂಚೂರಿ ಮೂಲಕ ಕೊಡ್ತೀವಿ. ಹಂಗೆ ಕೊಡೋದಾಗಿದ್ರೆ ಸ್ವಲ್ಪ ಕಷ್ಟ ಆಗ್ತಿತ್ತಲ್ವಾ? ಹಂಗೆ ಕೊಡಂಗಿದ್ರೆ ಕೈಯಿಂದ ಕೊಡಬೇಕು ಅಂತ ಸ್ವಲ್ಪ ಕಷ್ಟ ಆಗುತ್ತೆ. ವೆಂಚೂರಿ ಮೂಲಕ ಕೊಡ್ತೀವಿ ಅಂದಾಗ ಈಸಿ ಆಗುತ್ತೆ ಅದು. ಹಂಗಾಗಿ ಚೆನ್ನಾಗಿ ಬೆಳೆ ಬರ್ತಾ ಇದೆ. ಚೆನ್ನಾಗಿ ಬೆಳೆ ಬರ್ತಾ ಇದೆ. ಬಾಳೆ ಎಷ್ಟು ಗಿಡ ಇದೆ? ಬಾಳೆ 1,000 ಇದೆ ಸರ್. 1,000 ಬಾಳೆ ಇದೆ, 1,000 ಅಡಿಕೆ ಇದೆ. ಬಾಳೆ ಈಗ ಫಸಲಿಗೆ ಬಂದಿದೆ, ಅಡಿಕೆ ಗಿಡನೂ ಕೂಡ ಚೆನ್ನಾಗಿ ಇದೆ. ಹೌದು ಸರ್, ಚೆನ್ನಾಗಿದೆ. ಬಾಳೆ ಈಗ ಒಂದೊಂದ್ಸರಿ ಕಡಿದ್ರೆ ಎಷ್ಟು ದಿವಸಕ್ಕೆ ಒಂದ್ಸರಿ ಕಡಿತೀರಿ, ಮತ್ತೆ ಎಷ್ಟು ಗೊನೆ ಸಿಗುತ್ತೆ? 15 ದಿವಸಕ್ಕೆ ಒಂದ್ಸರಿ ಕಡಿತೀವಿ. 15-20 ಅವ್ರು ಡೇಟ್ ಕೊಡ್ತಾರೆ, ನಮಗೆ ಇಂಥ ಡೇಟಿಗೆ ಬರ್ತೀವಿ ಅಂತ ಡೇಟ್ ಕೊಟ್ಟಾಗ ನಾವೆಲ್ಲ ಕಡ್ದು ರೆಡಿ ಮಾಡ್ತೀವಿ. ಒಂದು 50 ಗೊನೆ 60 ಗೊನೆ ಅಷ್ಟು ಬಂದು ಕೊಡ್ತಾ ಇರ್ತೀವಿ ಸರ್. ಅದಷ್ಟನ್ನು ಕೂಡ ಅವರು ಬಂದು ಇಲ್ಲಿಗೆ ಬಂದು ತಗೊಂಡು ಹೋಗ್ತಾರೆ? ಇಲ್ಲಿಗೆ ಬಂದು ತಗೊಂಡು ಹೋಗ್ತಾರೆ ಅವರು. ಈ ಬಾಳೆ ಮರಿಗಳು ಬರುತ್ತಲ್ಲ, ಅದನ್ನೆಲ್ಲ ಸಾಮಾನ್ಯವಾಗಿ ಕುಯ್ದು ಹಾಕಿದ್ರೆ ಏನಕ್ಕೆ ಕುಯ್ದು ಹಾಕಿದ್ರಿ? ಅದು ಕುಯ್ಲಿಲ್ಲ ಅಂದ್ರೆ ಬಾಳೆ ಬರಲ್ಲ ಸರಿಯಾಗಿ. ಅವಾಗ ಅದನ್ನ ಮರಿ ಬರುತ್ತಲ್ಲ, ಅದನ್ನ ಕುಯ್ತಾ ಇರಬೇಕು. ಒಂದ್ ಬಿಟ್ಕೊಳ್ತೀವಿ, ಅದ್ರ ಜೊತೆಗೆ ಒಂದ್ ಬಿಟ್ಕೊಂಡು ಉಳ್ಕೆವೆಲ್ಲ ಕುಯ್ತಾನೆ ಇರ್ತೀವಿ, ಇಲ್ಲಾಂದ್ರೆ ಇಳುವರಿ ಬರಲ್ಲ. ಎಷ್ಟು ದಿವಸಕ್ಕೆ ಒಂದ್ಸರಿ ಕುಯ್ತೀರಾ ಅದನ್ನ? 1-2 ಅಡಿ 3 ಅಡಿ ಬೆಳೆಯೋಷ್ಟರೊಳಗಡೆ ಎಲ್ಲ ಕುಯ್ದು ಹಾಕ್ತಿವಿ ಅದನ್ನ. ಅದು ಬೇರೆ ಗೊನೆ ಆಗ್ಬೋದು ಅಥವಾ ಬೇರೆ ಗಿಡ ಆಗ್ಬೋದು, ಚೆನ್ನಾಗಿ ಆಗೋದಿಲ್ಲ ಅಂತ ಹೇಳಿ ಬಂದಂಗೆ ತೆಗಿತಾ ಇರ್ತೀರ? ಹೌದು, ಬಂದ್ ಇಳುವರಿ ಬರಲ್ಲ ಇಲ್ಲ ಅಂದ್ರೆ, ಹಾಗಾಗಿ ಅದನ್ನ ಕುಯ್ತಾ ಇರ್ತೀವಿ. ಈ ಗೆಣಸು ಯಾಕೆ ಹಾಕಿದ್ರಿ ಬಾಳೆ ಜೊತೆಗೆ? ಗೆಣಸು ಹಾಕೋ ರೀಸನ್ ಅಂದ್ರೆ, ಒಂದು ಬೇರೆ ಕಳೆ ಹುಟ್ಟೋದಿಲ್ಲ, ಆಮೇಲೆ ಶೀತಾಂಶ ಇರುತ್ತೆ, ಭೂಮಿನ ಒಣಗಕ್ ಬಿಡೋದಿಲ್ಲ. ಗೆಣಸಿದ್ರೆ ಗೆಣಸನ್ನ ಎರೆಹುಳು ತಿನ್ನುತ್ತೆ, ಇಲಿ ಹೆಗ್ಣ ತಿನ್ನುತ್ತೆ, ಮತ್ತೆ ಅವು ಇಲಿ ಹೆಗ್ಣ ಭೂಮಿನ ಬಗಿತಾವಲ್ಲ, ಅದರಿಂದ ಭೂಮಿ ಅಗತಿ ಮಾಡ್ದಂಗೆ ಆಗುತ್ತೆ. ಹಾಗಾಗಿ ನೆಲಗೆಣಸನ್ನ ಹಾಕಿದೀವಿ. ಎಷ್ಟು ವರ್ಷ ಆಯ್ತು ಹಾಕಿ ನೆಲಗೆಣಸು? ನೆಲಗೆಣಸು ಹಾಕಿನೂ ಒಂದು ವರ್ಷದ ಮೇಲೆ ಆಯ್ತು ಸರ್. ಬೇರೆ ಕಳೆ ಮೊದಲೆಲ್ಲ ಬೇರೆ ಬೇರೆ ತರದ್ದು ಜಾಸ್ತಿ ಬರ್ತಾ ಇತ್ತು. ಮೊದಲೆಲ್ಲ ಗರ್ಕೆ ಹುಲ್ಲು ಮುಟ್ಟಿದ್ರೆ ಮುನ್ನೆ ಅವೇ ಜಾಸ್ತಿ ಇದ್ದು. ಈಗ ನೆಲಗೆಣಸು ಹಾಕಿದ್ಮೇಲೆ ಬಳ್ಳಿ ಹಪ್ಕೊಂಡು ಹೋಗಿದೆಯಲ್ಲ, ಹಾಗಾಗಿ ಕಳೆಗಳು ಹುಟ್ಟಲ್ಲ ಅಷ್ಟೇ. ಎಷ್ಟು ದಿವಸ ಆಯ್ತು ಹಾಕಿದನ? 1-1/4 ವರ್ಷ ಆಗಿದೆ. 1-1/4 ವರ್ಷ ಆಯ್ತು. ಅವಾಗ್ಲಿಂದ ಕಳೆ ಕಾಟ ಇಲ್ಲ? ಇಲ್ಲ, ಅವಾಗಿನ ಕಳೆಗಳೇ ಏನಿಲ್ಲ ಸರ್. ಗೆಣಸು ಕಿತ್ಕೊಳ್ತೀರಾ ನಿಮ್ಗೆ ಮನೆ ಬಳಕೆಗೆ? ಮನೆ ಬಳಕೆಗೆ ತಗೊಂತೀವಿ, ಮಾರಾಟಕ್ಕೆ ತಗೊಳ್ಳಲ್ಲ. ಮಾರಾಟ ಮಾಡಲ್ಲ, ಹಂಗೆ ಬಿಟ್ಬಿಟ್ಟಿದ್ದೀವಿ? ಹಂಗೆ ಬಿಟ್ಬಿಟ್ಟಿದೀವಿ. ಅದು ಏನು ತೊಂದರೆ ಆಗೋದಿಲ್ಲ ಹಂಗೆ ಬಿಟ್ರೆ? ಇಲ್ಲ ಸರ್, ಅದನ್ನ ಹಂಗೆ ಬಿಟ್ರೆ ಭೂಮಿಲಿ ಜಾಸ್ತಿ ಎರೆಹುಳ ಉತ್ಪಾದನೆ ಆಗ್ತವೆ, ಮತ್ತೆ ಇಲ್ಲಿ ಹೆಗ್ಣಗಳು ತಿಂತವೆ, ಭೂಮಿ ಅಗದಂಗೆ ಆಗುತ್ತೆ. ಆಗ ನಾವು ಅಗತೆ ಮಾಡೋ ಬದಲಾಗಿ ಅವೇ ಅಗತೆ ಮಾಡ್ದಂಗೆ ಆಗುತ್ತೆ. ಹಾಗಾಗಿ ನಾವು ತೋಟದಲ್ಲಿ ಮತ್ತೆ ಬೇಸಾಯ ಮಾಡೋದಿಲ್ಲ ನಾವು, ಹಾಗಾಗಿ ಅದನ್ನೇ ಬಿಟ್ಟಿದೀವಿ ನೆಲಗೆಣಸನ್ನ. ಹಂಗೆ ಬಿಟ್ಬಿಡ್ತೀರಾ? ಅದು ಮತ್ತೆ ಚಿಗುರ್ಕೊಂಡು ಅದೇ ಚಿಗುರ್ಕೊಳ್ತಾ ಇರುತ್ತೆ, ಹಬ್ಕೊಳ್ತಾ ಇರುತ್ತೆ. ಅದಿರೋದ್ರಿಂದ ಸ್ವಲ್ಪ ತೇವಾಂಶನೂ ಚೆನ್ನಾಗಿ ಸಮೃದ್ಧಿ ಆಗುತ್ತಲ್ವಾ? ಹೌದು, ನೆಲಗೆಣಸಿನ ಬಳ್ಳಿ ಇರುತ್ತೆ, ಬಳ್ಳಿಯಿಂದ ಕೆಳಗಡೆ ತೇವಾಂಶ ಇರುತ್ತೆ, ತೇವಾಂಶ ಹಾರಕ್ ಬಿಡೋದಿಲ್ಲ ಅದು. ಇದಕ್ಕೆಲ್ಲ ನೀರಾವರಿ ವ್ಯವಸ್ಥೆ ಹೆಂಗ್ ಮಾಡ್ಕೊಂಡಿದ್ದೀರಿ? ನೀರಾವರಿ ಸರ್, ನಮ್ದು ಬೋರ್ ಇದೆ, ಬೋರಿಂದ ಒಂದು ಕೃಷಿ ಹೊಂಡ ಮಾಡಿಸಿದೀವಿ. ಕೃಷಿ ಹೊಂಡಕ್ಕೆ ಒಂದು ಸಪರೇಟ್ ಲೈನ್ ಮಾಡಿದೀವಿ. ಬೋರ್ ನೀರು ಕಂಟಿನ್ಯೂ ಕರೆಂಟ್ ಇದ್ದಾಗ ಬೋರ್ ನೀರು ಹೊಂಡಕ್ಕೆ ಡಂಪ್ ಆಗ್ತಾ ಇರುತ್ತೆ. ಬೇರೆ ಸಪರೇಟ್ ಲೈನ್ ಮಾಡಿದೀವಿ, ಅಲ್ಲಿಂದ ಬೇರೆ ಮೋಟರ್ ಇಟ್ಕೊಂಡು ತೋಟಕ್ಕೆಲ್ಲ ಸಪ್ಲೈ ಕೊಡ್ತೀವಿ. ನೀರು ಸಾಕಾಗುತ್ತೆ ನಿಮ್ಗೆ? ಸಫಿಶಿಯೆಂಟ್ ಆಗಿ ಸಾಕಾಗುತ್ತೆ ಸದ್ಯಕ್ಕೆ. ಬೇಸಿಗೆಯಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಈ ಬೇಸಿಗೆನಲ್ಲಿ ನೀರು ಕಡಿಮೆ ಆಗುತ್ತಾ ಹೇಗೆ? ಬೇಸಿಗೆನಲ್ಲಿ ನೀರು ಕಡಿಮೆ ಆಗುತ್ತೆ, ಆದ್ರೂ ನಮ್ಮ 2-3 ಬೋರ್ ಇದೆ, ಹಾಗಾಗಿ ಸಫಿಶಿಯೆಂಟ್ ಆಗಿ ಪರವಾಗಿಲ್ಲ. ಆಮೇಲೆ ಸೋಲಾರ್ ಅಳವಡಿಸ್ಕೊಂಡಿರ್ತೀವಿ ಒಂದು ಬೋರಿಗೆ. ಕರೆಂಟ್ ಇಲ್ಲ ಅಂದ್ರೆ ಬೇಸಿಗೆ ಟೈಮಲ್ಲಿ ಸೋಲಾರಿಂದ ನೀರು ಬರ್ತಾನೆ ಕಂಟಿನ್ಯೂ. ಈಗ ಸಾಮಾನ್ಯವಾಗಿ ನೀರನ್ನ ನೀವು ಒಂದು ಕೃಷಿ ಹೊಂಡ ಮಾಡ್ಕೊಂಡು ಅಲ್ಲಿಗೆ ಡಂಪ್ ಮಾಡ್ಕೊಳ್ತೀರಾ. ಆ ಥರ ಡಂಪ್ ಮಾಡ್ಕೊಂಡು ಮತ್ತೆ ಬೆಳೆಗಳಿಗೆ ಹಾಯಿಸೋದ್ರಿಂದ ಏನು ಅನುಕೂಲ ಅಂತೀರಿ? ಬೇರೆ ಬೆಳೆಗೆ ಹಾಯಿಸ್ಬೇಕು, ನಮಗೆ ಟೈಮ್ ಕವರ್ ಆಗುತ್ತೆ. ಒಂದು ನೀರು ಬರೀ ಬೋರಿಂದ ಹಾಯಿಸ್ತೀವಿ ಅಂದ್ರೆ ನಮಗೆ ಕರೆಂಟ್ ಟೈಮ್ ಸಿಗಲ್ಲ. ಹಾಗಾಗಿ ಸಪ್ರೇಟ್ ಲೈನ್ ಮಾಡಿ ಹೊಂಡಕ್ಕೆ ಬಿಟ್ಟಿದ್ದೀವಿ. ಅದೇ ಕರೆಂಟ್ ಟೈಮ್ ಇದ್ದಾಗ ಬೇರೆ ಲೈನ್ ಇನ್ಲೈನ್ ಡ್ರಿಪ್ಪಿಗೆ ಬಿಡ್ತೀವಿ. ಇನ್ಲೈನ್ ಡ್ರಿಪ್ಗೆ ಅಂದ್ರೆ ಒಂದೇ ಸರಿ ನೀರು ಒಂದ್ ಕಡೆಗೆ ಸ್ಟಾಕ್ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಯಾವಾಗ ಅನುಕೂಲ ಆಗುತ್ತೋ ಅವಾಗ ಹೋಗ್ಬಿಟ್ಟು ಬಿಡ್ಬೋದು. ನಮಗೆ ಯಾವಾಗ ಅನುಕೂಲ ಆಗುತ್ತೆ, ಕರೆಂಟ್ ಇಲ್ಲ ಅಂದ್ರೆ ಡೀಸೆಲ್ ಮೋಟರ್ ಇದೆ, ಡೀಸೆಲ್ ಮೋಟರಿಂದ ನಾವು ನೀರನ್ನು ತೋಟಕ್ಕೆ ಬಿಟ್ಕೊಂಡ್ಬಿಡ್ತೀವಿ. ಈಗ ಬರೀ ಕರೆಂಟ್ ಮೇಲೆ ಅವಲಂಬನೆ ಮಾಡಿದ್ರೆ ಅವರು ಎಷ್ಟೊತ್ತಿಗೆ ಕರೆಂಟ್ ಕೊಡ್ತಾರೋ ಅಷ್ಟೊತ್ತಿಗೆ ಹೋಗ್ಬಿಡ್ಬೇಕಾಗತ್ತೆ. ಅದ್ರ ಬದಲು ನಿಮ್ಗೆ ಯಾವಾಗ ಅಗತ್ಯ ಇರುತ್ತೋ ಅಲ್ಲಿಗೆ ಆ ಟೈಮಿಗೆ ಬಿಟ್ಕೋಬೇಕು ಅಂತಂದ್ರೆ ಈ ಥರ ಡಂಪ್ ಮಾಡ್ಕೊಳ್ಳೋಂಥದ್ದು ಹೆಚ್ಚು ಸೂಕ್ತ. ಹೌದು ಸರ್, ಡಂಪ್ ಮಾಡ್ಕೊಂಡ್ರೆ ನಾವು ಯಾವ ಟೈಮಿಗೆ ಬೇಕಾದ್ರೂ ಡೀಸೆಲ್ ಮೋಟರಿಂದ ಯಾವ ಟೈಮಿಗೆ ಬೇಕಾದ್ರೂ ನಾವು ತೋಟಕ್ಕೆ ನೀರು ಬಿಟ್ಕೋಬಹುದು. ಈ ಕೃಷಿ ಹೊಂಡ ಮಾಡ್ಕೊಂಡಿದ್ದೀರಲ್ಲ, ಇಲ್ಲಿ ಮೀನುಗಿನ ಸಾಕಾಣಿಕೆ ಮಾಡ್ತೀರಾ? ಇಲ್ಲ ಸರ್, ಸದ್ಯಕ್ಕೆ ಮೀನೇನು ಸಾಕಾಣಿಕೆ ಏನು ಮಾಡಿಲ್ಲ. ಹಾಗೆ ಟಾರ್ಪಲಲ್ಲಿ ಬೆಳವಣಿಗೆ ಬರಲ್ಲ ಅನ್ನೋ ಉದ್ದೇಶಕ್ಕೆ ಮಾಡಿಲ್ಲ. ಅದನ್ನ ಒಂದ್ಸರಿ ಒಂದು ಟ್ರೈ ಮಾಡಿ ನೋಡ್ತೀವಿ. ಇನ್ನೊಂದ್ಸರಿ ಪ್ರಯತ್ನ ಮಾಡಿ ನೋಡ್ಬೇಕು. ಹೌದು, ಇನ್ನೊಂದ್ಸರಿ ಪ್ರಯತ್ನ ಮಾಡ್ತೀವಿ. ಹಿಪ್ನೇರಳೆ ಎಷ್ಟು ವರ್ಷದಿಂದ ಬೆಳೀತಾ ಇದ್ದೀರಿ? ಹಿಪ್ನೇರಳೆ ಒಂದು 5 ವರ್ಷದಿಂದ ಬೆಳೀತಾ ಇದೀವಿ ಸರ್. ನಾವು 1-1.5 ಎಕರೆ ಮಾಡಿದ್ದೀವಿ. 2 ತಿಂಗಳಿಗೆ ಒಂದು ಬ್ಯಾಚ್ ಮಾಡ್ತೀವಿ. ನೆಕ್ಸ್ಟ್ ಇನ್ನೊಂದು 1.5 ಎಕರೆ ಮಾಡ್ಕೊಂಡ್ರೆ 2 ಬ್ಯಾಚ್ ಮಾಡ್ಕೋಬಹುದು. ಹಿಪ್ನೇರಳೆನೇ ಉತ್ತಮ ಅನ್ಕೊಂತೀನಿ ನಾನು. ಎಲ್ರು ಹಿಪ್ನೇರಳೆ ಬೆಳೆದ್ರೆ ತೊಂದರೆನೇ ಇಲ್ಲ, ಖರ್ಚು ಕಡಿಮೆ, ಆದಾಯ ಸಿಗುತ್ತೆ.
ನೀವು ಎಷ್ಟು ಎಕರೆಗೆ ಹಾಕೊಂಡಿದ್ರೆ ಕೃಷ್ಣ ನಾಯ್ಕರೆ? ನಾವು 1.5 ಎಕರೆ ಹಾಕಿದ್ದೀವಿ ಸರ್. 1.5 ಎಕರೆಗೆ ಹಾಕಿದ್ರೆ 1.5 ಎಕರೆನಲ್ಲಿ ಎಷ್ಟು ಮೊಟ್ಟೆ ಕೂರಿಸ್ಬೋದು? ಸೊಪ್ಪು ಚೆನ್ನಾಗಿ ಬಂದರೆ 180 200 ಮೊಟ್ಟೆ ಮೇಯಿಸ್ಬೋದು ಸರ್. 200 ಮೊಟ್ಟೆ ಮೇಯಿಸ್ತೀವಿ ಅಂದರೆ ಮಾರ್ಕೆಟ್ ರೇಟ್ ಏನಿರುತ್ತೋ ಆ ರೇಟಿಗೆ ಹೋಗುತ್ತೆ ಸರ್. ಏನು ಲಾಸ್ ಅಂತೂ ಆಗೋದಿಲ್ಲ. ಕನಿಷ್ಠ ಅಂದ್ರೆ 50, 60, 70, 80 ಸಾವಿರದವರೆಗೆ ಸಿಗುತ್ತೆ ಕನಿಷ್ಠ ಅಂದರೆ. ಇಲ್ಲ ಅಂದ್ರೆ ಲಕ್ಷದವರೆಗೆ ಹೋಗುತ್ತೆ. ಸೊಪ್ಪು ಹೆಂಗಿರುತ್ತೋ ನೋಡ್ಕೊಂಡು ಅದ್ರ ಮೇಲೆ ಮೊಟ್ಟೆ ಕೂರಿಸ್ತೀರಿ? ಹೌದು, ಸೊಪ್ಪು ನೋಡ್ಕೊಂಡು ಮೊಟ್ಟೆ ಕೂರಿಸ್ತೀವಿ. ಎಲ್ಲಿ ತರ್ತೀರಾ ಮೊಟ್ಟೆ? ಎಲ್ಲ ಮೊಟ್ಟೆ ಸಹ ನಾವು ಪ್ರೈವೇಟಲ್ಲಿ ತಗೊಳ್ತೀವಿ. ಚನ್ನರಾಯಪಟ್ಟಣ, ಸ್ವಾಮಿಗಳ, ಅರಕಲಗೂಡು, ಹಾಸನ. ಮೊಟ್ಟೆ ಎಲ್ಲಿ ಚೆನ್ನಾಗಿರುತ್ತೋ ಚಾಕಿ ಸೆಂಟರ್ ಚೆನ್ನಾಗಿ ಮಾಡ್ತಾರೋ ಅಲ್ಲೇ ತರಿಸ್ತೀವಿ ನಾವು. ಪರವಾಗಿಲ್ಲ, ಎಲ್ಲ ಕಡೆ ಚೆನ್ನಾಗಿರುತ್ತೆ? ಎಲ್ಲ ಕಡೆ ಚೆನ್ನಾಗಿರುತ್ತೆ. ಈಗ ಸಾಕಷ್ಟು ನೋಡಿದೀವಿ ನಾವು, ಎಲ್ಲ ಕಡೆ ಚೆನ್ನಾಗಿರುತ್ತೆ. ನೀವೇನು ಹೆಚ್ಚು ಕಮ್ಮಿ ಒಂದು 20-25 ದಿವಸ ಅಷ್ಟೇ ಅಲ್ವಾ ಅದಕ್ಕೆ ಸಮಯ ಕೊಡ್ಬೇಕಾಗಿರೋದು? 26 28 ದಿವಸ ಸರ್ ಅಷ್ಟೇ. ಸೊಪ್ಪಿದ್ರೆ 26-28 ದಿವಸ ಬೆಳೆ. ಮೊದಲೆಲ್ಲ 1.5-2 ತಿಂಗಳವರೆಗೂ ಸಾಕ್ಬೇಕಾಗೋದು. ಅವಾಗೆಲ್ಲ ಕಷ್ಟ ಇತ್ತು ಅವಾಗ ಸಾಕೋದು. ಇವಾಗ ಏನಿಲ್ಲ, ಇವಾಗ ಈಸಿ ಕೆಲಸ ಸರ್ ಎಲ್ಲ ಸಾಕೋದಕ್ಕೆ. ಈಗ ನೀವು ಹುಳ ತಂದ್ಮೇಲೆ ಏನೇನು ಕೆಲಸ ಇರುತ್ತೆ? ಹುಳ ತಂದ್ಮೇಲೆ ನಾವು ಬೆಳಿಗ್ಗೆ ಟೈಮ್ ಮತ್ತೆ ಸಂಜೆ ಟೈಮ್ ಸೊಪ್ಪು ಕೊಡ್ತೀವಿ. ಬೆಳಿಗ್ಗೆ ಮೆಡಿಸಿನ್ ಕೊಡ್ಬೇಕು, ಮೆಡಿಸಿನ್ ಕೊಟ್ಟಾದ್ಮೇಲೆ ಸೊಪ್ಪು ಕೊಡ್ತೀವಿ. ಸೊ ಬೆಳೆ ಜಾಸ್ತಿ ಕೆಲಸ ಇಲ್ಲ, ಬೆಳಿಗ್ಗೆ ಸಂಜೆ 2 ಟೈಮ್ ಕೆಲಸ ಅದಕ್ಕೆ. ಬೆಳಗ್ಗೆ ಸಂಜೆ 2 ಹೊತ್ತು ಸೊಪ್ಪು ಕೊಡ್ತೀರಾ ಅಷ್ಟೇ? 2 ಹೊತ್ತು ಸೊಪ್ಪು ಕೊಡ್ತಾ ಇರ್ತೀವಿ. ಈಗ ತರೋದಕ್ಕಿಂತ ಮೊದಲು ಒಂದಷ್ಟು ಸ್ವಚ್ಛತೆ ಎಲ್ಲ ಮಾಡ್ಕೋಬೇಕಾಗುತ್ತೆ, ಮತ್ತೆ ಅದನ್ನ ಸ್ಯಾನಿಟೈಸೇಷನ್ ಎಲ್ಲ ಮಾಡ್ಕೋಬೇಕಾಗುತ್ತೆ. ಅದನ್ನೆಲ್ಲ ಹೇಗೆ ಮಾಡ್ತೀರಾ ಮತ್ತೆ ಯಾವ್ದ್ರಲ್ಲಿ ಮಾಡ್ತೀರಾ? ನಾವು ಅದನ್ನೆಲ್ಲ ಕ್ಲೀನ್ ಮಾಡೋದಕ್ಕೆ, ಸ್ಯಾನಿಟೈಸರ್ ಮಾಡೋದಕ್ಕೆ ನಮ್ಮ ಹತ್ರ ಪವರ್ ಸ್ಪ್ರೇ ಇದೆ. ಪವರ್ ಸ್ಪ್ರೇಯಿಂದ ರೇಷ್ಮೆ ಹುಳು ಸಾಕಣೆ ಮನೆಯನ್ನು ಕ್ಲೀನ್ ಮಾಡ್ಕೊಳ್ತೀವಿ. ಅದರಿಂದ ಕ್ಲೀನ್ ಮಾಡ್ಕೊಂಡು ಆನಂತರ ಹುಳು ತಗೊಂಬರ್ತೀವಿ. ಹುಳು ನಾಳೆ ಬರುತ್ತೆ ಅನ್ನಂಗಿದ್ರೆ ಒಂದು 24 ಗಂಟೆ ಒಳಗಡೆ ಡೆಕಾಲ್ ಹೊಡಿತೀವಿ. ಡೆಕಾಲ್ ಹೊಡೆದು ಹುಳ ತರ್ತೀವಿ. ಈಗ ನಿಮ್ಗೆ ಸೊಪ್ಪು ಕತ್ತರಿಸ್ಲಿಕ್ಕೆ, ಸೊಪ್ಪು ತಂದು ಹಾಕ್ಲಿಕ್ಕೆ ಅದಕ್ಕೆಲ್ಲ ಜನ ಸಿಗ್ತಾರೆ ಸಿಗ್ತಾರೆ ಸರ್. ಬಟ್ ನಾವು ಮನೆಯೇ ಮಾಡ್ಕೊಳ್ತೀವಿ ಸದ್ಯಕ್ಕೆ. 15 ದಿವಸ ಮನೆಯೇ ಕೆಲಸ ಮಾಡ್ಕೊಳ್ತೀವಿ. ಎಲ್ಲ ನೀವೇ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿ ಆಗ್ತಾ ಇದೆ. ನಾವೇ ಮಾಡ್ಕೊಳ್ಳೋದ್ರಿಂದ ನಮ್ಗೆ ಸ್ವಲ್ಪ ಆರಾಮ್ ಸಿಗುತ್ತೆ. ನಾವೇ ಮಾಡ್ಕೊಳ್ತೀವಿ. ರೇಷ್ಮೆ ಗೂಡು ಎಲ್ಲಿ ಮಾರಾಟ ಮಾಡ್ತೀರಿ? ರಾಮನಗರ ತಗೊಂಡು ಹೋಗ್ತೀರಾ? ಯಾವಾಗ್ಲೂ ರಾಮನಗರಕ್ಕೆ ಹೋಗ್ತೀರಾ? ನಾವು ರಾಮನಗರಕ್ಕೆ ಹೋಗೋದು ಸರ್. ಇಲ್ಲಿ ಹಾಸನದಲ್ಲೆಲ್ಲ ಮಾರ್ಕೆಟ್ ಚೆನ್ನಾಗಿಲ್ವಾ? ಹಾಸನಲ್ಲಿ ಮಾರ್ಕೆಟ್ ಇದೆ, ಅಷ್ಟೊಂದು ಏನಿದಿಲ್ಲ ರಾಮನಗರದಲ್ಲಿ ಇರೋಷ್ಟು. ರಾಮನಗರ ಬೆಸ್ಟ್. ಏನು ಅಲ್ಗು ಇಲ್ಗು ಏನು ವ್ಯತ್ಯಾಸ, ಅಥವಾ ಅಲ್ಲಿ ಏನು ಅನುಕೂಲ ಇದೆ ನಿಮಗೆ? ಸರ್ ರಾಮನಗರ ಅಂದರೆ ವ್ಯಾಪಾರಸ್ಥರು ಜಾಸ್ತಿ ಜನ ಇದ್ದಾರೆ, ಹಾಸನಲ್ಲಿ ಕಡಿಮೆ. ಹಾಗಾಗಿ ಹಾಸನ ತಗೊಂಡೋಗೋದಿಲ್ಲ. ಅಲ್ಲಿ ಒಬ್ರು ತಗೊಳ್ತಾರೆ. ಅಲ್ಲಿ ಮಾರ್ಕೆಟ್ ದೊಡ್ಡ ಮಾರ್ಕೆಟ್ ಅದು. ಅಲ್ಲಿ ಹೋಗ್ತೀವಿ. ಆಮೇಲೆ ಅಲ್ಲಿ ಹೋದ್ರೆ ನಮಗೆ ಬೇಕಾದ ಐಟಮ್ಸ್ ತಗೊಂಡ್ಬರ್ಬೋದು. ಮೆಡಿಷನ್ನು, ಪೇಪರ್ಸು, ಏನೇನು ಬೇಕು ಹುಳುಕ್ಕೆ ಸಾಕಣೆಗೆ ಅಲ್ಲೇ ಸಿಗುತ್ತೆ, ಅಲ್ಲೇ ತಗೊಂಡ್ಬರ್ಬೇಕು. ಅಲ್ಲಿಂದ ತಗೊಂಡ್ಬರ್ತೀವಿ. ಅಲ್ಲಿಗೆ ಒಂದು ಒಳ್ಳೆ ಬೆಲೆ ಸಿಕ್ತಂಗೂ ಆಗುತ್ತೆ. ನಿಮಗೆ ಮುಂದಿನ ಬೆಳೆಗೆ ಬೇಕಾದಂತ ಒಂದು ಸಾಮಗ್ರಿಗಳೇನಿರುತ್ತೋ ಅದನ್ನ ಕೊಂಡ್ಕೊಂಬರಕ್ಕೂ ಕೂಡ ಅನುಕೂಲ ಆಗುತ್ತೆ ಅಂತೇಳಿ ಅಲ್ಲಿಗೆ ಹೋಗ್ತೀರಾ? ಹೌದು ಸರ್, ಹೌದು. ಅಲ್ವಾ? ನೀವೇ ಹೋಗ್ತೀರಾ ಹೆಂಗೆ? ಇಲ್ಲ, ಮಕ್ಕಳು ಹೋಗ್ತಾರೆ ಸರ್. ಮಕ್ಕಳು ಹೋಗ್ತಾರೆ. ನೀವು ಈಗ ಸ್ವಲ್ಪ ಓಡಾಟ ಕಡಿಮೆ ಮಾಡ್ಕೊಂಡಿದ್ದೀರಿ? ನಮ್ದು ಓಡಾಟ ಕಡಿಮೆ ಇದೆ, ಹಾಗಾಗಿ ಮಕ್ಕಳು ಹೋಗ್ತಾರೆ, ಅವರೇ ಎಲ್ಲ ನೋಡ್ಕೊಳ್ತಾರೆ. ಏನು ತಿಂಗಳಿಗೆ ಒಂದು ಬೆಳೆ ಇರೋಂಗೆ ನೋಡ್ಕೊಳ್ತೀರಾ, ಅಥವಾ ಎಷ್ಟು ದಿವಸಕ್ಕೊಂದ್ಸರಿ ಒಂದು ಬೆಳೆ ಮಾಡ್ತೀವಿ? ಇಲ್ಲ ಸರ್, ನಾವು 2.5 ತಿಂಗಳಿಗೆ ಒಂದು ಬೆಳೆ ಮಾಡ್ತೀವಿ. 3 ತಿಂಗಳಿಗೆ ಒಂದು ಬೆಳೆ. ಒಟ್ಟಲ್ಲಿ 1 ವರ್ಷಕ್ಕೆ 4-5 ಬೆಳೆ ಮಾಡ್ತೀವಿ ಅಷ್ಟೇ. ತಿಂಗಳಿಗೆ ಒಂದು ಬರೋ ಥರ ಮಾಡ್ಕೋಬೋದಲ್ಲ? ಮಾಡ್ಕೋಬಹುದು. ಈಗ ನೆಕ್ಸ್ಟ್ ಮಾಡ್ತೀವಿ. ಈಗ ನೆಕ್ಸ್ಟ್ ಮಾಡ್ಬೇಕು ಅಂತ ಮಾಡಿದ್ದೀವಿ, ಮಾಡ್ತೀವಿ. ರೇಷ್ಮೆ ಒಳ್ಳೆ ಲಾಭದಾಯಕವಾದಂತ ಕೃಷಿನ ಹೆಂಗೆ? ಹೌದು ಸರ್, ರೇಷ್ಮೆ ಬಿಟ್ಟ ಮೇಲೆ ಯಾವ ಬೆಳೆನೂ ಅಲ್ಲ ಬಿಡಿ. ರೇಷ್ಮೆ ಒಳ್ಳೆ ಲಾಭದಾಯಕ ಬೆಳೆ, ರೇಷ್ಮೆ ಮಾಡಬಹುದು. ಈಗ ಸೊಪ್ಪು ಚೆನ್ನಾಗಿ ಬರಬೇಕು ಅಂತ ಅಂದ್ರೆ ಹೆಂಗೆ ಆರೈಕೆ ಮಾಡಬೇಕು ಹಿಪ್ನೇರಳೆ ತೋಟನ? ಹಿಪ್ನೇರಳೆ ತೋಟಕ್ಕೆ ಮೇನ್ ನೀರು, ಗೊಬ್ಬರ, ಕೊಟ್ಟಿಗೆ ಗೊಬ್ಬರ, ನೀರು, ಇವೆಷ್ಟು ಚೆನ್ನಾಗಿ ಕೊಡ್ತೀವಿ ಅಷ್ಟು ಚೆನ್ನಾಗಿ ಸೊಪ್ಪು ಬರುತ್ತೆ. ಗೊಬ್ಬರ ಏನ್ ಕೊಡ್ತೀರಿ? ಕೊಟ್ಟಿಗೆ ಗೊಬ್ಬರ ಕೊಡ್ತೀವಿ ಸರ್. ಕೊಟ್ಟಿಗೆ ಗೊಬ್ಬರನೇ? ರಾಸಾಯನಿಕ ಗೊಬ್ಬರ ಯಾವುದು ಬಳಸಲ್ವಾ? ರಾಸಾಯನಿಕ ಗೊಬ್ಬರ ರೇಷ್ಮೆ ಈಗ ಸದ್ಯಕ್ಕೆ ಮೊದಲು ಬೆಳೆಸ್ತಿದ್ವಿ, ಇವಾಗ ಬೆಳೆಸ್ತಾ ಇಲ್ಲ. ಇವಾಗೆಲ್ಲ ಸಾವಯವ ಬೆಳೆಸ್ತಾ ಇದ್ ನಾವು. ದಾಳಿಂಬೆಯನ್ನು ಕೂಡ ಬೆಳಿತಾ ಇದ್ರಿ ನೀವು, ಈಗ ಬೆಳೆ ಇಲ್ಲ. ದಾಳಿಂಬೆ ಬೆಳೆ ಅನುಭವ ಹೇಗಿತ್ತು ನಿಮ್ದು? ನಮಗೆ ದಾಳಿಂಬೆ ಬೆಳೆನೇ ಭಾರಿ ಹೊಡೆದಿದ್ದು. ಕೆಮಿಕಲ್ ಜಾಸ್ತಿ ಯೂಸ್ ಮಾಡ್ತಿದ್ವಲ್ಲ, ಹಾಗಾಗಿ ಕೆಮಿಕಲ್ ಯೂಸ್ ಮಾಡಬಾರ್ದು ಅನ್ನೋ ಉದ್ದೇಶಕ್ಕೆ ದಾಳಿಂಬೆ ತೆಗೆಸ್ಬಿಟ್ವಿ ನಾವು. ಅದರಿಂದ ಭೂಮಿನೂ ಹಾಳಾಗುತ್ತೆ, ನಮ್ಮ ಶರೀರನೂ ಹಾಳಾಗುತ್ತೆ. ಹಾಗಾಗಿ ನಾವು ಕೆಮಿಕಲ್ ಬೇಡ ಅಂತ ತೆಗೆಸ್ಬಿಟ್ಟಿದ್ವಿ. ಒಳ್ಳೆ ಲಾಭನೂ ಇದೆ ಅಲ್ವಾ? ಲಾಭ ಇದೆ ಸರ್, ಇಲ್ಲ ಅಂದಿಲ್ಲ. ಅದಕ್ಕೆ ಬರೀ ಕೆಮಿಕಲ್ ಯೂಸ್ ಮಾಡೋದ್ರಿಂದ ನಾವು ಬೇಡ ಅಂತ ಬಿಟ್ವಿ. ನಮಗೆ ಯಾಕೆ ಸೂಕ್ತ ಅನ್ನಿಸ್ಲಿಲ್ಲ, ಹಾಗಾಗಿ ಬಿಟ್ವಿ ನಾವು. ಯಾಕೆ ಕೆಮಿಕಲ್ ಬಳಸೋದಕ್ಕೆ ಯಾಕೆ ವಿರೋಧ ನಿಮ್ದು? ಕೆಮಿಕಲ್ ಇಂದ ಸರ್, ಒಂದು ಭೂಮಿ ಹಾಳಾಗುತ್ತೆ, ನಾವು ಹಾಳಾಗ್ತಾ ಇದೀವಿ ನಮಗೆ ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರ ನಾವು ಬೇಡ ಅಂತ ತೆಗೆದಿದ್ವಿ. ಹೆಚ್ಚು ದುಡ್ಡು ಕೂಡ ಖರ್ಚಾಗುತ್ತೆ. ಮತ್ತೆ ನಮ್ಮ ಶರೀರನೂ ಹಾಳಾಗುತ್ತೆ, ನಮ್ಮ ಭೂಮಿನೂ ಹಾಳು ಮಾಡ್ಕೊಳ್ತಾ ಇದೀವಿ. ಅದಕ್ಕೋಸ್ಕರ ನಾವು ಕೆಮಿಕಲ್ ಅನ್ನ ಬಿಟ್ಟಿದ್ವಿ. ದಾಳಿಂಬೆ ಬೆಳೆದಾಗ ಏನು ಕಹಿ ಅನುಭವಗಳಾಯ್ತು ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ? ನಮಗೆ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ನಮಗೆ ಟೈಮ್ ಸಾಕಾಗ್ತಿರ್ಲಿಲ್ಲ ಒಂದು. ಆಮೇಲೆ ಕೆಮಿಕಲ್ ಕಡೆಯಿಂದ ನಮಗೆ ಯಾಕೋ ಸರಿ ಬಡ್ಲಿ, ಹಾಗಾಗಿ ತೆಗ್ಸಿದ್ವಿ ಸರ್.
ಈಗ ದಾಳಿಂಬೆ ಏನ್ ತೆಗ್ದಿದ್ರ ಆ ಜಾಗದಲ್ಲಿ ರಾಗಿ ಬೆಳೆದಿದ್ರಿ ಅಲ್ವಾ? ದಾಳಿಂಬೆ ಏನ್ ತೆಗ್ದಿದ್ನೋ ಆ ಜಾಗದಲ್ಲಿ ರಾಗಿ ಬೆಳೆದಿದ್ದೆ ಹೋದ್ನ ವರ್ಷ. ಒಂದು 35 ಕ್ವಿಂಟಲ್ ರಾಗಿ ಆಗಿತ್ತು. ಏನು ರಾಗಿ ಬೆಳಿಬೇಕು ಅಂತ ಯಾಕೆ ಅನಿಸ್ತು ನಿಮಗೆ? ಕೆಮಿಕಲ್ ಯೂಸ್ ಮಾಡಿರ್ತಿಲ್ಲ ಭೂಮಿಗೆ, ಹಾಗಾಗಿ ಹಿಪ್ ನೇರಳೆ ಹಾಕಿದ್ರೆ ಅದನ್ನ ಪಾಯ್ಸನ್ ಆಗುತ್ತೆ ಹುಳಕ್ಕೆ. ಒಂದ್ ವರ್ಷ ಖಾಲಿ ಬಿಡ್ಬೇಕಿತ್ತು ಭೂಮಿ, ಖಾಲಿ ಬಿಡೋ ಬದಲು ರಾಗಿ ಹಾಕ್ಸಿ, ರಾಗಿ ಬೆಳೆದು ಬಿಡೋಣ ಅಂತ ರಾಗಿ ಬೆಳೆದಿದ್ವಿ. ಯಾವ ತಳಿ ಹಾಕಿದ್ರಿ ರಾಗಿ? ರಾಗಿ ನಾವು ನಮ್ಮ ಹಳ್ಳಿ ಕಡೆ ಹೇಳ್ತಾರ ಗಿಡ್ಡನ್ ರಾಗಿ ಅಂತ ಹೇಳಿ, ಕುಳ್ ರಾಗಿ ಅಂತ ಹೇಳಿ. ಬೇಸಿಗೆಲ್ಲ ಹಾಕಿದ್ರೆ ಮುಂಗಾರಿಗೆ ಹಾಕಿದ್ರಿ? ಹಿಂಗಾರಿಗೆ ಹಾಕಿದ್ರಿ. ಹಿಂಗಾರಿಗೆ ಸ್ವಲ್ಪ ಬೇಗ ಬರುತ್ತೆ ಅದು ಕುಳ್ ರಾಗಿ ಹೌದು ಅಲ್ವಾ? ಹೌದು ಸರ್. ಏನು ನಾಟಿ ಮಾಡಿದ್ರ, ಚೆಲ್ಲಿದ್ರ ಅಥವಾ ಬಿತ್ತಿದ್ರ? ಇಲ್ಲ, ಬಿತ್ತನೆ ಮಾಡಿದ್ವಿ. ಟ್ರ್ಯಾಕ್ಟರ್ ಬಿತ್ತನೆ? ಟ್ರ್ಯಾಕ್ಟರ್ ಬಿತ್ತನೆ. ಚೆನ್ನಾಗಿ ಬಂತು ಬೆಳೆ? ಚೆನ್ನಾಗಿ ಬಂತು ಸರ್ ಬೆಳೆ. ಚೆನ್ನಾಗಿ. ಏನು ಒಂದೊಂದೂವರೆ ಎಕರೆಗೆ ಹಾಕಿದ್ರೆ ಎಷ್ಟಕ್ಕೆ ಹಾಕಿದ್ರಿ? ಎಲ್ಲ ಒಂದ್ 3 ಎಕರೆ ಹಾಕಿದ್ವಿ. 3 ಎಕರೆಗೆ ಹಾಕಿದ್ರಿ. 3 ಎಕರೆಗೆ 35 ಚೀಲ ಅಂತ ಅಂದ್ರೆ ಒಳ್ಳೆ ಇಳುವರಿನೇ. ಹೌದು ಸರ್, ಒಳ್ಳೆ ಇಳುವರಿ ಬಂದಿತ್ತು. ರಾಗಿ ಎಲ್ಲ ಮಾರಾಟ ಮಾಡಿದ್ರ ಅಥವಾ ಮನೆಗೆ ಇಟ್ಕೊಂಡ್ರೆ? ಇಲ್ಲ ಸರ್, ಮಾರಾಟ ಮಾಡಿದ್ದೀವಿ. ಮನೆಗೆ ಆಗೋಷ್ಟು ಇಟ್ಕೊಂಡಿದೀವಿ, ಬಾಕಿ ನಾಫೆಟಿಗೆ ಬಿಟ್ಟಿದೀವಿ. ನಾಫೆಟ್ಗೆ ಹೇಗೆ ಬಿಡ ಅಂತದ್ದು ಹೇಗಿರ್ತದೆ ಪ್ರೋಸೆಸ್ ಹೇಳಿ ಅದ್ರ ಬಗ್ಗೆ ಕೃಷ್ಣ ನಾಯ್ಕ್ರೆ. ನಾಫೆಟಿಗೆ ಬಿಡ್ಬೇಕು ಅಂದ್ರೆ ನಾವು ಫಸ್ಟ್ ಹೋಗಿ ಕಾರ್ಡ್ ಮಾಡ್ಸ್ಕೊಂಬರ್ಬೇಕು. ಕಾರ್ಡ್ ಮಾಡ್ಸ್ಕೊಂಡ್ ಬಂದ ನಂತರ ಅವ್ರು ಡೇಟ್ ಕೊಡ್ತಾರೆ, ಆ ಡೇಟ್ ತಗೊಂಡೋಗಿ ರಾಗಿ ಬಿಡ್ಬೇಕು. ಅಲ್ಲೂ 2-3 ದಿವಸ ಕಾಯ್ಬೇಕು ನಾವು ಡೇಟ್ಗೆ. ಲೈನಲ್ಲಿ ನಿಂತ್ಕೋಬೇಕು. ಡೇಟ್ ವೈಸ್ ಬಂದಾಗ, ಟೈಮ್ ಬಂದಾಗ, ನಮ್ಮ ಟೈಮ್ ಬಂದಾಗ ಹೋಗಿ ತೂಕ ಮಾಡಿ ಕೊಟ್ಟು ಬರ್ತೀವಿ ಸರ್. ಅಲ್ಲಿ ಏನು ಮೋಸ ಆ ಥರದ್ದೇನು ಅವಕಾಶ ಇರೋದಿಲ್ಲ? ಅದೇನು ಕಾಣಿಸ್ಲಿಲ್ಲ, ಸಮೋಸ ಅಂತದೇ ನಮಗೇನು ಕಾಣಿಸ್ಲಿಲ್ಲ. ದುಡ್ಡು ನಿಮ್ಮ ಅಕೌಂಟ್ಗೆ ಬಂದ್ಬಿಡುತ್ತಲ್ವಾ? ದುಡ್ಡು ಅಕೌಂಟಿಗೆ ಬರುತ್ತೆ. ಎಷ್ಟು ಕ್ವಿಂಟಲ್ ಮಾರಿದ್ರಿ? ನಾ ಒಂದು 25 ಕ್ವಿಂಟಲ್ ಮಾರಿದ್ವಿ. ಇನ್ನು ಸ್ವಲ್ಪ ಮನೆಗೆ ಇಟ್ಕೊಂಡ್ರಿ ಅನ್ಸುತ್ತೆ? ಮನೆಗೆ ಸ್ವಲ್ಪ ಇಟ್ಕೊಂಡ್ಬಿಟ್ಟಿದ್ವಿ. ಬೆಲೆ ಚೆನ್ನಾಗಿದ್ಯಾ ನಾಫೆಟಲ್ಲಿ? ಬೆಲೆ ಚೆನ್ನಾಗಿದೆ ಸರ್. ಏನ್ ಬೆಲೆ ಸಿಕ್ತು ನಿಮ್ಗೆ? 4800 ಚಿಲ್ಲರೆ ಸಿಕ್ಕಿದೆ. ಓಹೋ, 4800 ಅಂದ್ರೆ ಒಳ್ಳೆ ಬೆಲೆನೇ ಅಲ್ವಾ? ಹೌದು ಹೌದು ಸರ್. ಒಳ್ಳೆ ಬೆಲೆ ಆಗುತ್ತೆ. ಈಗ ಮುಂದಕ್ಕೆ ಏನ್ ಮಾಡ್ಬೇಕು ಅಂತಿದ್ರೆ? ಈಗ ರಾಗಿ ಹಾಕಿದ ಜಾಗದಲ್ಲಿ ಮತ್ತೆ ಹಿಪ್ ನೇರಳೆನೇ ಹಾಕ್ಬೇಕು ಅಂತ ಮಾಡಿದೀನಿ ಸರ್. ಈಗ ಹಿಪ್ ನೇರಳೆ ಮಾಡ್ಬೇಕು ಅಂತ ಮಾಡಿದೀವಿ. ಮತ್ತೆ ಈ ವರ್ಷ ರಾಗಿ ಬೆಳೆಯೋದಿಲ್ಲ? ಈ ವರ್ಷ ರಾಗಿ ಕಡಿಮೆ, 1 ಎಕರೆ ಮಾಡ್ಕೊಳ್ತೀವಿ, ಬಾಕಿದ ಹಿಪ್ ನೇರಳೆ ಹಾಕಿಸ್ತೀವಿ. ಈ ಇತ್ತೀಚೆಗೆ ಈ ಸೋಲಾರ್ ಪಂಪ್ ಸೆಟ್ ಹಾಕ್ಸ್ಕೊಂಡಿದ್ದೀರಾ, ಹೇಗೆ ಹಾಕ್ಸ್ಕೊಂಡ್ರಿ ಅದನ್ನ? ಮತ್ತೆ ಅದರಿಂದ ಏನೇನು ಅನುಕೂಲ ಆಗುತ್ತೆ? ಸೋಲಾರಿಗೆ ಸರ್ ನಮಗೆ ಸಬ್ಸಿಡಿ ಅಂತ ಬಂದಿತ್ತು. ಸಬ್ಸಿಡಿ ಬಂದಾಗ ನಾವು ಒಂದು 80,000 ಚಿಲ್ಲರೆ ಕಟ್ಟಿ ಅಪ್ರೂವಲ್ ತಗೊಂಡಿದ್ವಿ. ಬಂದು ಹಾಕೋಗಿದ್ದಾರೆ. ಬೇಸಿಗೆ ಟೈಮಲ್ಲಿ ನಮಗೆ ಸೋಲಾರಿಂದ ಉಪಯೋಗ ಜಾಸ್ತಿ ಇದೆ. ಎಲೆಕ್ಟ್ರಿಕ್ ನಾವು ಕಾಯೋ ಹಾಗಿಲ್ಲ, ಕರೆಂಟ್ ಬೇಕು ಅನ್ನೋದೇ ಉದ್ದೇಶ ಇರಲ್ಲ ಬೇಸಿಗೆ ಟೈಮಲ್ಲಿ. ಸೋಲಾರ್ ಇದ್ರೆ ಬಿಸಿಲಿಗೆ ಮೋಟರ್ ರನ್ನಲ್ಲಿ ಇರುತ್ತೆ, ಯಾವಾಗಲೂ ಬೆಳಗ್ಗೆಯಿಂದ ಸಂಜೆವರೆಗೆ ನೀರು ಸಿಗ್ತಾನೆ ಇರುತ್ತೆ ನಮಗೆ. ಇಲ್ಲ ಅಂದ್ರೆ ಕರೆಂಟ್ ಬಂದಾಗ ನಾವು ಮೋಟರ್ ಆನ್ ಮಾಡಬೇಕು, ಬಂತು, ಇಲ್ಲಾಂದ್ರೆ ಇಲ್ಲ. ಹಾಗಾಗಿ ಸೋಲಾರ್ ಉತ್ತಮ ಅನ್ಕೊಂತೀನಿ. ದನಕರುಗಳನ್ನು ಸಾಕೊಂಡಿಲ್ವಾ? ಇದೆ ಸರ್, ಮನೆಗಾಗಿ ಒಂದು ಹಸು ಸಾಕೊಂಡಿದೀವಿ ಹಾಲಿಗೆ. ಕುರಿ, ಕೋಳಿ ಈ ತರದವೆಲ್ಲ ಏನು ಇಲ್ಲ ಸರ್, ಆ ಥರದ್ದು ಏನಿಲ್ಲ. ಏನು ಕಷ್ಟ ಅಂತ ಸಾಕ್ತಾ ಇಲ್ವಾ ಅಥವಾ ನೋಡ್ಕೊಳಕ್ ಆಗೋದಿಲ್ಲ ಅಂತ? ಹೇಗೆ? ಅಲ್ಲ, ನೋಡ್ಕೊಳ್ಳೋರು ಬೇಕು, ಎಲ್ಲರೂ ಬೇಕು, ನೋಡ್ಕೊಳ್ಳೋರು ಇಲ್ವಲ್ಲ, ಏನ್ ಮಾಡ್ತೀರಾ? 2 ಮಕ್ಳಿಗೆ ಅವ್ರವ್ರದ್ದು ಕೆಲ್ಸಕ್ಕೆ ಅವ್ರು ಹೋಗ್ತಾರೆ, ಮನೇಲಿ ನೋಡ್ಕೊಂಡಿದ್ರೆ ಇವೇ ಇಷ್ಟು ನೋಡ್ಕೊಂಡ್ರೆ ಸಾಕಾಗಿದೆ. ನಿಮ್ ಮಕ್ಕಳು ಏನೆಲ್ಲ ಸಹಾಯ ಮಾಡ್ತಾರೆ ನಿಮ್ಗೆ ಕೃಷಿಗೆ? ಮಕ್ಕಳು ಪ್ರತಿಯೊಂದು ಕೆಲಸ ಎಲ್ಲ ಮಕ್ಕಳೇ ಮಾಡ್ತಾರೆ ಸರ್. ಬೇಸಾಯ ಹೊಡೆಯೋದು, ಮತ್ತೆ ರೇಷ್ಮೆ ಹುಳು ಸಾಕಾಣಿಕೆ ನೋಡೋದು, ಪ್ರತಿಯೊಂದು ಕೆಲಸ ಎಲ್ಲ ಇಬ್ರು ನೋಡ್ಕೊಳ್ತಾರೆ. ನಮ್ಮ ಮನೆಯವ್ರು ನೋಡ್ಕೊಳ್ತಾರೆ, ಎಲ್ಲರೂ ನೋಡ್ಕೊಳ್ತೀವಿ. ನೀವೇ ಮಾಡ್ಕೊಂಡು ಹೋಗ್ತಾ ಇದ್ರ? ಹೆಚ್ಚು ಕೃಷಿ ಕಾರ್ಮಿಕರ ಮೇಲೆ ಅವಲಂಬನೆ ಆಗಿಲ್ಲ? ಇಲ್ಲ ಸರ್, ಇಲ್ಲ. ಸಿಗ್ತಾರ ನಿಮ್ಗೆ ಕೆಲಸ ಮಾಡ್ಲಿಕ್ಕೆ ಜನ ಇಲ್ಲಿ? ಸಿಗ್ತಾರೆ, ಬಟ್ ಈಗ ಸದ್ಯಕ್ಕೆ ನಮಗೆ ಅವಶ್ಯಕತೆ ಇಲ್ಲ, ನಾವಾಗೆ ಮಾಡ್ಕೊಳ್ತೀವಲ್ಲ. ಹಾಗಾಗಿ ಅವಶ್ಯಕತೆ ಇದ್ದಾಗ ಸಿಗ್ತಾರೆ, ಕರ್ಕೊಂಬಂದು ಮಾಡಿಸ್ತೀವಿ. ಮುಂದೆ ಇನ್ನೂ ಏನೇನ್ ಮಾಡ್ಬೇಕು ಅಂತ ಆಲೋಚನೆ ಇದೆ ಕೃಷ್ಣ ನಾಯ್ಕ್ರೆ? ಮುಂದೆ ಇನ್ನೇನು ಮಾಡ್ಬೇಕು ಅಂದ್ರೆ ಮತ್ತೆ ಅದೇ ಹಿಪ್ ನೇರಳೆ ಒಂದು ಮಾಡ್ಕೊಳ್ತೀವಿ ಸರ್. ಮತ್ತೆ ಅಡಕೆ ಇದೆಯಲ್ಲ, ಅಡಕೆ ಅದನ್ನ ತೆಂಗು ನೋಡ್ಕೊಂಡು ಇರ್ತೀವಿ. ಹಿಂಗೆ ಇದನ್ನೇ ಮುಂದುವರ್ಸ್ಕೊಂಡು ಇದನ್ನೇ ಮುಂದುವರ್ಸ್ಕೊಂಡು ಹೋಗ್ತಾ ಇರ್ತೀವಿ. ಈಗ ನೀವು ಕೃಷಿಗೆ ಬಂದೆ ಅಥವಾ ಏನಾದ್ರು ಬೇರೆ ಕೆಲಸಕ್ಕೆ ಪ್ರಯತ್ನ ಮಾಡ್ಬೇಕಿತ್ತು ಅಂತ ಹೇಳಿ ಏನಾದ್ರು ಅನ್ಸುತ್ತಾ? ಇಲ್ಲ ಸರ್, ನನಗೆ ಇಂಟ್ರೆಸ್ಟ್ ಇದ್ದಿದ್ದು ಕೃಷಿನೇ. ಹಾಗಾಗಿ ನಾನು ಕೃಷಿಗೆ ಬಂದೆ, ಬೇರೆ ಕಡೆ ಹೋಗಕ್ಕೆ ಇಂಟ್ರೆಸ್ಟ್ ಇರ್ಲಿಲ್ಲ, ಹಾಗಾಗಿ ಹೋಗ್ಲಿಲ್ಲ. ಇದನ್ನೇ ಮುಂದುವರ್ಸ್ಕೊಂಡು ಹೋಗ್ಬೇಕು ಅನ್ನೋ ಆಲೋಚನೆ ಇದೆ? ಇದನ್ನೇ ಮುಂದುವರ್ಸ್ಕೊಂಡು ಹೋಗ್ತೀನಿ. ಒಳ್ಳೆದು ಕೃಷ್ಣ ನಾಯ್ಕ್ರೆ, ಬಹಳ ಚೆನ್ನಾಗಿ ಕೃಷಿಯನ್ನ ಮಾಡ್ತಾ ಇದ್ದೀರಿ. ಭಾರಿ ಆಸಕ್ತಿಯನ್ನ ಇಟ್ಕೊಂಡು ಸೇನೆಯಿಂದ ನಿವೃತ್ತರಾದ ನಂತರ ವಾಪಸ್ ಬಂದು ಭೂಮಿಯನ್ನ ಖರೀದಿ ಮಾಡಿ ಆ ಭೂಮಿಯಲ್ಲಿ ನೀವು ಒಳ್ಳೆ ಸಾವಯವ ಪದ್ಧತಿಯಲ್ಲಿ ಕೃಷಿಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ನಿಮ್ಮನ್ನ ಸಂಪರ್ಕ ಮಾಡೋದು ಹೇಗೆ ಮಾಡ್ತಕ್ಕಂಥದ್ದು? ನಿಮ್ಮ ಫೋನ್ ನಂಬರ್ ಕೊಡ್ಬೋದಾ? ಕೊಡ್ಬೋದು ಸರ್. ಫೋನ್ ನಂಬರ್ 9972862772. ಇನ್ನೊಂದ್ಸರಿ ಹೇಳಿ ನಿಮ್ಮ ಫೋನ್ ನಂಬರ್. 9972862772. ಒಳ್ಳೆಯದು ಕೃಷ್ಣ ನಾಯ್ಕ್ರೆ, ತಾವು ಸೇನೆಯಿಂದ ಬಂದ ನಂತರ ಮತ್ತೆ ಭೂಮಿ ತಾಯಿ ಸೇವೆಯನ್ನು ಮಾಡಬೇಕು ಅನ್ನೋಂಥ ಉದ್ದೇಶದಿಂದ ಕೃಷಿಯಲ್ಲಿ ಸಂಪೂರ್ಣವಾಗಿ ನಿರತರಾಗಿದ್ದೀರಿ. ನಮ್ಮ ಕೇಳುಗರೊಂದಿಗೆ ನಿಮ್ಮ ಕೃಷಿ ಬದುಕಿನ ಅನುಭವಗಳನ್ನು ಬಹಳ ವಿವರವಾಗಿ ಹಂಚಿಕೊಂಡ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಇದುವರೆಗೆ ಮಾಜಿ ಯೋಧನ
ಸಾವಯವ ಕೃಷಿಯಲ್ಲಿನ ಅನುಭವ ಕುರಿತಂತೆ ಅರಸೀಕೆರೆ ತಾಲೂಕು ಕುರುಬರಹಳ್ಳಿ ತಾಂಡಾದ ಕೃಷ್ಣ ನಾಯಕ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ. ಮಧುಸೂದನ್.